ನಿನ್ನ ಅಸಲಿ ಬಣ್ಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏ ರಕ್ತಾಕ್ಷಿ, ಬಿಡು ನನ್ನನ್ನ. ನನ್ನ ಮನೆಗೆ ಬಂದು ನನ್ನ ಎದುರಿಗೆ ಆಟ ಆಡ್ತಾ ಇದ್ಯಾ? ಇದ್ರ ಪರಿಣಾಮ ಚೆನ್ನಾಗಿರೋದಿಲ್ಲ. ಬಿಡು ನನ್ನನ್ನ. ನಿನ್ನಾಟ ಮುಗೀತು ಮಾಳವಿಕಾ. ಹೋಗಿ ನಿನ್ನ ಆ ಅಮ್ಮ ಮಂಜರಿಗೆ ಹೇಳು, ಪ್ರತಿ ಸಲ ಬೆನ್ನಿಗೆ ಚೂರಿ ಹಾಕಿ ಗೆಲ್ಲೋದಕ್ಕಾಗೋದಿಲ್ಲ. ಈ ಗೆಲುವು ನಂದೇ. ಆ ಮೋಸಗಾತಿ ಯಾವತ್ತೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಮಾಡಿರೋ ಮೋಸಕ್ಕೆ ಬೆಲೆ ತೆರೋ ಕಾಲ ಈಗ ಬಂದಿದೆ. ಈ ಸಲ ನಾನು ಅಂದ್ಕೊಂಡಿದ್ದನ್ನ ಸಾಧಿಸ್ತೀನಿ. ಏ ರಕ್ತಾಕ್ಷಿ, ಹಿತ್ತಂಗೇನು ಮಾಡಬೇಡ. ಅವಳನ್ನ ಬಿಟ್ಬಿಡು. ನಿನಗ್ ಬೇಕಾಗಿದ್ದನ್ನ ನಾನ್ ಕೊಡ್ತೀನಿ. ನನ್ನ ಹಿತ್ತಂಗೇನು ಮಾಡಬೇಡ. ಬಿಟ್ಬಿಡು ಅವಳನ್ನ. ಈ ಆದಿತ್ಯ ವಂಶದ ಪುತ್ರಿ ಇನ್ಮೇಲೆ ನನ್ನ ವಶ. ಈ ಇಡೀ ಪ್ರಪಂಚದಲ್ಲೇ ನನ್ನನ್ನ ತಡೆಯೋಕೆ ಯಾರಿಗೂ ಸಾಧ್ಯ ಇಲ್ಲ ಮಾಳವಿಕಾ. ಹಿತ ಹಿತ ಏ ರಕ್ತಾಕ್ಷಿ, ರಕ್ತಾಕ್ಷಿ ಬಿಟ್ಬಿಡು ಮಗುನ. ಏ ರಕ್ತಾಕ್ಷಿ. ಹಿತ, ರಕ್ತಾಕ್ಷಿ ನಿಂತ್ಕೋ. ನನ್ ಮಗಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಅವಳ ಬಿಟ್ಬಿಡು. ಒಂದು ಸಾಧಾರಣ ಆತ್ಮ ನನ್ನೆದುರು ನಿಂತು ಹೋರಾಡೋ ಧೈರ್ಯ ಮಾಡ್ತಾ ಇದೆಯಾ? ನೆನಪಿಟ್ಕೋ, ಈ ರಕ್ತಾಕ್ಷಿ ಎದುರು ಯಾರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಚಿಕ್ಕ ದೇಹದ ಒಳಗೆ ಇಡೀ ಬ್ರಹ್ಮಾಂಡದ ಮಹಾಶಕ್ತಿನೇ ಅಡಗಿದೆ ಅಂತ ಯಾರಿಗೆ ತಾನೇ ಊಹಿಸೋಕೆ ಸಾಧ್ಯ? ಈ ಪುಟ್ಟ ಹುಡುಗಿನೇ ಇಡೀ ಬ್ರಹ್ಮಾಂಡದ ನೂರಾರು ರಹಸ್ಯಗಳಿಗೆ ಅಸಿಲಿ ಕೀಲಿ ಕೈ. ಇದನ್ ಯಾರಾದ್ರೂ ನಂಬ್ತಾರಾ? ಆದಿತ್ಯ ವಂಶದ ಪುತ್ರಿ ಹುಟ್ಟೇ ಬಿಟ್ಲು. ಸಾವಿರಾರು ವರ್ಷಗಳಿಂದ ಇಡೀ ಕತ್ತಲಿನ ಸಾಮ್ರಾಜ್ಯ ಯಾವ ಮಗುವಿಗಾಗಿ ಕಾಯ್ತಾ ಇತ್ತೋ, ಈ ಮಗು ಇವತ್ತು ನನ್ನ ಕೈಯಲ್ಲಿದೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ರಾಕ್ಷಸನನ್ನು, ಪಿಶಾಚಿಯನ್ನು ಎಬ್ಬಿಸುವಂತ ಮಹಾಶಕ್ತಿ ಇದು. ಅಮರತ್ವ ಬೇಕು ಅಂತ ಆಸೆ ಪಡೋ ಪ್ರತಿಯೊಬ್ಬರಿಗೂ ಈ ಶಕ್ತಿ ಬೇಕೇ ಬೇಕು. ಈ ಶಕ್ತಿ ನನ್ನ ಕೈಯಲ್ಲಿದೆ, ಈ ರಕ್ತಾಕ್ಷಿ ಮುಷ್ಟಿಯಲ್ಲಿದೆ. ಇನ್ನು ನಾನು ಅಮರಳಾಗ್ತೀನಿ. ನನ್ನಕ್ಕ ಮಂಜರಿಗೂ ಈ ಶಕ್ತಿ ಸಿಗಲ್ಲ.